ಕೇರಿ ಮಾತನಾಡಿದಲ್ಲದೆ ಕಟುವಾಗಿ ಅವರನ್ನ ಜಾತಿ ನಿಂದನೆ ಮಾಡಿದ ಕಾರಣ ಇವತ್ತು ಅವ್ರನ್ನ ಕೂಡಲೇ ನಾವು ಬಂಧಿಸರಂತೇಳಿ ನಾವು ಅಥಣಿ ಪಟ್ಟಣದ ಸಮಸ್ತ ಅಥಣಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಜನಾಂಗದ ಪರವಾಗಿ ಅವ್ರನ್ನ ಆಗ್ರಹ ಮಾಡ್ತೀವಿ. ಇದನ್ನ ರಾಜ್ಯ ಸರ್ಕಾರ ಗೃಹ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ರಮೇಶ್ ಕತ್ತಿ ಅವರನ್ನ ಒಳಪಡಿಸಿ ಅವರನ್ನ ವಿಚಾರಣೆ ಮಾಡಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೃಹ ಇಲಾಖೆಗೆ ಒತ್ತಾಯ ಮಾಡ್ತೀನಿ. ಇದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಇಡೀ 80 ಲಕ್ಷ ವಾಲ್ಮೀಕಿ ಜನಾಂಗದವರಿಗೆ ಒಂದು ನೋವು ಉಂಟಾಗಿದೆ, ಅವಮಾನ ಆಗಿದೆ ರಮೇಶ್ ಕತ್ತಿ ಅವರ ನಡೆಯಿಂದ. ಅದಕ್ಕೆ ಕೂಡಲೇ ಅವರನ್ನ ಬಂಧನಕ್ಕೆ ಒಳಪಡಿಸಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದ ಹಿರಿಯ ಮುಖಂಡರೊಂದಿಗೆ ನಮ್ಮ ಜಗದ್ಗುರುಗಳಾದ ಪ್ರಸನ್ನಾನಂದ ಸ್ವಾಮೀಜಿ ಅವರ ಜೊತೆ ಚರ್ಚೆ ಮಾಡಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ನಾನು ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಆಗ್ರಹ ಮಾಡ್ತೀವಿ, ವಿನಂತಿ ಮಾಡ್ತೀವಿ. ಇವತ್ತು ದಲಿತರಾಗಿರುವುದು, ಮುಸಲ್ಮಾನ್ ಸಮುದಾಯದ ಹಕ್ಕುದ ಸಮುದಾಯದವರಿಗೆ ಎಲ್ಲ ಸಮುದಾಯದ ಕಾರ್ಯಕ್ರಮ ಕೆಲಸ ನಡೆಸಿದ್ದಾರೆ. ಬರುವಂತ ನಿರ್ಮಾಣದೊಳಗೆ ಜಾರಕಿಹೊಳಿ ಸಹೋದರ ಬೆಂಬಲ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ನಮ್ಮ ಜಾರಕಿಹೊಳಿ ಸಹೋದರ ನಾಯಕರೊಳಗೆ ಬರುವಂತ ಇವರನ್ನ ಮನಿ ಕಳ್ತಕ್ಕಂಥ ಇವರು ಸೌದಿ ಹ್ಯಾಂಡ್ ಕಂಪನಿ ಏನಿದೆ, ಸೌದಿ ಹ್ಯಾಂಡ್ ಕುದುರೆ ಏನ್ ಕಂಪನಿ ಇದಾವಲ್ಲ, ಇವರ ರಾಜಕೀಯ ಅಧಪತನ ಹಾಗೆ ಬಂದಾರ. ಇವರು ಹತಾಶರಾಗಿ ಬಹುಶಃ ನೀವು ಗಮನಿಸಿದ್ರೆ ಡಿಸಿ ಬ್ಯಾಂಕ್ ಚುನಾವಣೆಗೆ ಗದ್ಗೆ ಇರ್ಬೋದಾಗಿತ್ತು. ಆ ಬರೀ 3 ಮಂದಿ ಬಂದ್ರೆ 13 ಜನ ಮೆಜಾರಿಟಿ ಆದರೂ ಕೂಡ ನಾನು 15 ಅಂತಕ್ಕಂಥ ಉಡಾಪಿ ಕೊಡ್ತಕ್ಕಂಥ ಎಂ.ಪಿ. ಶಾಸಕ ಬರ್ತಕ್ಕಂಥ ನಿರ್ಮಾಣದಲ್ಲಿ ಇವರ ರಾಜಕೀಯ ಅಧಪತನ ಹಾದಿ ನಿಂತಕ್ಕಂಥ ಸಂದರ್ಭಗಳಿಗೆ ಈಗ ಜಾತಿಗಳು ಒಕ್ಕಲಿಸಿ ಜಾತಿಗಳನ್ನು ಹೀನಾಯವಾಗಿ ಟೀಕಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬರುವಂತ ನಿರ್ಮಾಣಗಳು ಹಿಂದವರೆಗೆ ಸುಮಾರು 75% ಬಹುಶಃ ಅಥಣಿ ಮತಕ್ಷೇತ್ರದಲ್ಲಿ 1,30,30,000 ಹೆಚ್ಚು 5 ಮಂದಿ ನಾವು ಇವತ್ತು ನಿಮ್ಗೆ ರಾಜಕೀಯ ಅಧಿಕಾರಿ ಯಾವ್ದು ನೋಡಿ. ಅದಕ್ಕೆ ಇವತ್ತು ಬೆಳಗಾವಿ